ನೀನು ಸಂಪತ್ತಿನ ಹಾಲನ್ನು ಕುಡಿದರೆ ಮಹಾಶ್ರೀಮಂತನಾಗುವೆ. ಅದೇ ಜ್ಞಾನದ ಹಾಲನ್ನು ಕುಡಿದರೆ ನೀನು ಮಹಾಜ್ಞಾನಿ ಮತ್ತು ಬುದ್ಧಿವಂತನಾಗುವೆ. ರಾಮಕೃಷ್ಣನ ಮುಂದೆ ಈಗ ಕಠಿಣವಾದ ಆಯ್ಕೆ. ಎರಡನ್ನೂ ರುಚಿ ನೋಡದೆ ನಾನು ಒಂದನ್ನು ಹೇಗೆ ಆರಿಸಲಿ? ಓ ದೇವಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ಶ್ರೀಮಂತ ಮತ್ತು ಜ್ಞಾನಿ ಎರಡೂ ಆಗಲು ಬಯಸ್ತೀನಿ. ಒಬ್ಬ ವ್ಯಕ್ತಿಯು ಈ ಎರಡನ್ನೂ ಪಡೆದರೆ ಮಾತ್ರ ಅವನ ಜೀವನ ಸಾರ್ಥಕವಾಗುತ್ತದೆ. ನೀನು ಬಲು ಜಾಣ. ಆದರೆ ನಿನಗೆ 2 ಮಡಕೆಗಳ ಹಾಲನ್ನು ಕುಡಿಯಲು ಹೇಳಿದವರಾರು? ಅವನ ಈ ಅಧಿಕ ಪ್ರಸಂಗತನವನ್ನು ಕಂಡು ತಾಯಿ ಕಾಳಿ ಕೋಪಗೊಂಡಳು. ಇದಕ್ಕೆ ಶಿಕ್ಷೆಯಾಗಿ ನೀನು ಒಬ್ಬ ವಿದೂಷಕನಾಗುವಂತೆ ನಾನು ಶಪಿಸುತ್ತೇನೆ. ವಿದೂಷಕ ಎಂದರೆ ಹಾಸ್ಯಗಾರ. ನನ್ನನ್ನು ಕ್ಷಮಿಸು. ಶಾಂತಳಾಗು ತಾಯಿ, ಶಾಂತಳಾಗು. ನೀವು ಹಾಲಿನ 2 ಮಡಕೆಗಳನ್ನ ಏಕಕಾಲದಲ್ಲಿ ನಿಮ್ಮ ಕೈಗಳಲ್ಲಿ ಹಿಡಿದ್ರಿ. ಅದರರ್ಥ ನೀವು ಕೂಡ ಹಾಲಿನ 2 ಮಡಕೆಗಳನ್ನ ಸಮಾನವೆಂದು ಪರಿಗಣಿಸ್ತೀರಿ. ಓ ದೇವಿ, ನಾನು ಒಬ್ಬ ಒಳ್ಳೆಯ ಕವಿನಾಗಲು ಬಯಸುತ್ತೀನಿ. ಮುಂದೊಂದು ದಿನ ನೀನು ಒಳ್ಳೆಯ ಕವಿ ಹಾಗೂ ವಿದೂಷಕನಾಗುವೆ. ಆದರೆ ಮುಂದಿನ ಪೀಳಿಗೆಗಳು ನಿನ್ನನ್ನು ಒಬ್ಬ ವಿದೂಷಕನೆಂದೇ ನೆನಪಿಸಿಕೊಳ್ಳುತ್ತವೆ. ಜ್ಞಾನ ಮತ್ತು ಸಂಪತ್ತಿನ ವರದ ಜೊತೆಗೆ ಒಂದು ಶಾಪವೂ ಸೇರಿಕೊಂಡಿತು. ಈಗ ನಮ್ಮ ರಾಮಕೃಷ್ಣ ಒಬ್ಬ ವಿಕಟ ಕವಿ. ಈ ಹೆಸರನ್ನು ಎಡದಿಂದ ಓದಿದರೂ ವಿಕಟ ಕವಿ, ಬಲದಿಂದ ಓದಿದರೂ ವಿಕಟ ಕವಿ.